ರಿಯಾಕ್ಷನ್ ನಿಮ್ಗೆ ಆಗ್ತಿರೋದು. ಮಹೇಂದ್ರ ಬಾಹುಬಲಿ ಈ ಕಡೆ ತಿರ್ಗಿ. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೀರು ಅಭಿ ಯೂಟ್ಯೂಬ್ ಚಾನಲ್. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ. ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಹತ್ರ ಎಷ್ಟು ನಾಯಿಗಳಿವೆ. ಇವರೆಲ್ಲ ಸೆಕ್ಯೂರಿಟಿ ನಮಗೆ. ಇನ್ನೊಂದ್ಸರಿ ಬಾಯಲ್ಲಿ ಬಿಡಿ, ವಿಡಿಯೋ ಮಾಡ್ತಾ ಇದ್ದೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಬಾಯ್ ಬಾಯ್, ಲೆಟ್ಸ್ ಗೋ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ನಾವು ರೀಸೆಂಟಾಗಿ ಎಲ್ಲೂ ಹೋಗಿರಲಿಲ್ಲ. ಸೊ ಒಂದು ಚಿಕ್ಕ ಟ್ರಿಪ್, ಸ್ಮಾಲ್ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ವಿ. ಸೊ ಎಲ್ಲಿಗೆ ಏನು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ಟೈಮ್ ಆಗುತ್ತೆ. ಇದು ಸ್ಮಾಲ್ ಟ್ರಿಪ್ ನಿಮಗೆ ಬ್ಲಾಗಲ್ಲಿ ನೋಡ್ತೀರಾ ನೀವೇ ಹೇಳಿ, ಇದು ಸ್ಮಾಲ್ ಟ್ರಿಪ್ ಇಲ್ಲ ಬಿಗ್ ಟ್ರಿಪ್ ಅಂತ? ಇಲ್ಲ, ಯೂಶಲಿ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಮದುವೆ ಆದಮೇಲೆ ಎಲ್ಲರೂ ದೂರ ದೂರ ಹೋಗ್ತಾರೆ. ಸೊ ನಾವು ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಆಸ್ ನಮಗೆ ರಜೆ ಮಲ್ಕೊಳ್ಳಿ ಪಾಪ ಬಿಚ್ಚಿಗೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಆಫೀಸಿಂದ ಬಂದು ಶಾಪಿಂಗ್ ಹೋಗಿ ಅಲ್ಲಾಕಿರೋ ಇದಕ್ಕೆ ಚೌಡಿ ಅಂತೀಯ. ಇನ್ನು ಬೈಕಲ್ಲಿ ಬಂದಿದ್ರೆ ಏನು ಗತಿ? ಚೆನ್ನಾಗಿ ನಿದ್ದೆ ಮಾಡ್ದ? ನಾವೀಗ ಆಲ್ಮೋಸ್ಟ್ ಮೈಸೂರು ಬಿಟ್ಟು ಅಲ್ಲೇ ಒಂದು 70 ಕಿಲೋಮೀಟರ್ ದೂರ ಬಂದಿದ್ದೀನಿ. ಬಟ್ ಇದು ಯಾವುದು ಹಳ್ಳಿ ಅಂತ ಗೊತ್ತಿಲ್ಲ. ಇನ್ನೇನು ಬಂಡೀಪುರ ಇನ್ನೊಂದು 30 ಕಿಲೋಮೀಟರ್ ಇದೆ. ಬಂಡೀಪುರ ಫಾರೆಸ್ಟ್. ಈಗ ಅಲ್ಲೇ 5:30 6 ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಆಗೋದು. ಸೊ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ನಾವು. ಇದು ಯಾವ್ದು ರೂಟು ಹಿಂಗೈತೆ. ಯಾವುದೋ ಆಫ್ ರೋಡ್ ಥರ ಐತೆ. ಇಲ್ಲಿ ಕರ್ಕೊಂಬಂದೈತಲ್ಲ ಮ್ಯಾಪು. ಒಳ್ಳೆ ಫಾರೆಸ್ಟ್ ಇದ್ದಂಗೆ ಐತಪ್ಪ. ನನಗಂತೂ ಫಸ್ಟ್ ಟೈಮ್ ಬರ್ತಾ ಇರೋದು. ಲೈಟಾಗಿ ಹಾರ್ಟ್ ಜರ್ಕ್ ಕುಡಿತಿದೆ. ಮೇಡಮ್ ಅವ್ರು ಫುಲ್ ನಿದ್ದೆ ಮಾಡ್ತವ್ರೆ. ಒಂದು ವೆಹಿಕಲ್ ಅವನಿಗೆ ನಾನು ನೋಡಿಲ್ಲ ಪಾಸ್ ಆಗಿರೋದು. ನೋಡಿ ಹೇಗಿದೆ. ಇದ್ಯಾವ್ದು ಗುರು ಇದು? ಇಲ್ಲೊಂದು ರೂಟ್ ಹೋಗ್ತಿದೆ. ಓಕೆ, ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಈ ರೂಟ್ ಹಾಕ್ಬಿಟ್ಟಿದೆಯಾ, ಅದು ತೋಟದೊಳಗೆ ಹಾಕ್ಬಿಟ್ಟಿದೆಯಾ. ಬಟ್ ರೋಡ್ ಅಂತೂ ಭಯಂಕರವಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ಕಡೆ ಈ ಥರ ಜಾಗಕ್ಕೆ. ಒಳ್ಳೆ ಆಫ್ ರೋಡ್ ಫೀಲ್ ಆಗ್ತಿದೆ ನನಗೆ. ಫಸ್ಟ್ ಸೆಕೆಂಡ್ ಗೇರಲ್ಲೇ ಹೋಗ್ಬೇಕಿದೆ. ಪೆಟ್ರೋಲ್ ಹೆವಿ ಕುಡಿತಾ ಇರ್ತದೆ. ಈಗ ಮೊದಲೇ ನಮ್ಮ ರಾಜ ಹೆವಿ ಕುಡಿತಾನೆ, ಇನ್ನು ಇಲ್ಲಿ ಕೇಳಬೇಕಾ? ಸೊ ಫೈನಲಿ ಫಾರೆಸ್ಟ್ ಚೆಕ್ ಪೋಸ್ಟ್ನ ರೀಚ್ ಆದ್ವಿ. ಯಾರು ಇರುವಲ್ಲಪ್ಪ ರೋಡಲ್ಲಿ ಅಂತ ಸ್ವಲ್ಪ ಅನಿಸ್ತಿತ್ತು. ಫೈನಲಿ ಅಪರೂಪಕ್ಕೆ ಯಾವುದೋ ಒಂದು ಕಾರ್ ಸಿಕ್ತು ನಮಗೆ. ಕಂಪ್ಲೀಟ್ಲಿ ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್. ಯಾವುದೋ ಬೇಗ ಹೋಗೋ ರೂಟ್ ಹಾಕ್ಬಿಟ್ಟಿದ್ದೀವಿ. ಕರ್ಕೊಂಬಂದೈತೆ ಫಾರೆಸ್ಟ್ ಒಳಗೆ ಹೋಗ್ರಪ್ಪ ಅಂತ. ಮಲಗಿದ್ದವ್ರು ಎದ್ಬಿಟ್ಟವ್ರೆ. ನೋಡಿ ನೋಡಿ ರೋಡ್ ನೋಡಿ ಹೇಗಿದೆ. ರೋಡ್ ಎಕ್ಸ್ಪೀರಿಯನ್ಸ್ ಕೊಡ್ತಾಯಿದೆ, ಫೀಲ್ ಕೊಡ್ತಾಯಿದೆ. ನೋಡಿ ಸುತ್ತ ಇವಾಗ ಬೆಳಕಾಗ್ತದೆ. ಹೇಗಿದೆ ನೇಚರ್. ಆನೆಗಳು ಓಡಾಡುವ ಸ್ಥಳ. ಫೈನಲಿ ಅಂತ ಇಂಥ ಒಂದು ಟಾರ್ ರೋಡ್ ಸಿಕ್ತು. ಐ ಥಿಂಕ್ ಫಾರೆಸ್ಟ್ ಆಫ್ ರೋಡ್ ಟ್ರೆಕ್ಕಿಂಗ್ ಮುಗೀತು ಅಂತ ಅನ್ಕೋತೀನಿ. ಯಾವುದೋ ಹಳ್ಳಿಗೆ ಬಂದಿದ್ದೀವಿ. ಯಾವ ಹಳ್ಳಿ ಅಂತ ಗೊತ್ತಿಲ್ಲ ನನಗೆ. ನೋಡಿ ಮ್ಯಾಪ್ ನೋಡಿ. 57 ಕಿಲೋಮೀಟ್ರ್ ಇದೆ. ಜನಗಳೆಲ್ಲ ವಾಸಿಸ್ತಾರೆ. ನಾನು ಫಾರೆಸ್ಟ್ ಯಾರು ಇರಲ್ಲ ಅಂದ್ಕೊಂಡಿದ್ದೆ. ಗ್ರೇಟ್. A few moments later. Good morning, guys.
ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ, ಬೆಳಕಾಗಿದೆ. ದಾರಿಲಿ ಹೋಗ್ತಾ ಎಲಿಫೆಂಟ್ ತೋರಿಸಿದ್ಕೆ ತಿಂತ್ಕೊಂಡ್ಬಿಟ್ರು. ಎಲಿಫೆಂಟ್ ಎಲ್ಲಿದೆ ಅಂತ ನೋಡಿ, ನೀವೇ ನೋಡಿ ಅಲ್ಲಿ ಕಾಣಿಸ್ತಿದೆ ನಿಮಗೆ ಎಲಿಫೆಂಟು. ಅಲ್ಲಿದೆಯಲ್ಲ ಅದು ಓಲ್ಡ್ ಮೈಸೂರು ರೋಡು. ನಾವು ಇದು ಯಾವುದೋ ಶಾರ್ಟ್ಕಟ್ ರೂಟಲ್ಲಿ ಬಂದ್ಬಿಟ್ಟು ಒಳ್ಳೆ ಪಜಿತೆ ಐತೆ ನಮ್ಮದು. ಸೊ ನಾವು ಇಲ್ಲಿ ಲೆಫ್ಟ್ ತಗೊಂಡ್ರೆ ನಮಗೆ ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಇದು ಓಲ್ಡ್ ಮೈಸೂರು ರೋಡ್. ನಾವು ಬಂದಿರೋ ರೂಟು ಯಾವುದೋ ಫಾರೆಸ್ಟ್ ರೂಟ್. ಸೊ ಇಲ್ಲಿಂದ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ಸೊ ತಮಿಳ್ನಾಡು ಸ್ಟೇಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಐ ಥಿಂಕ್ ಚೆಕಿಂಗ್ ನಡೀತಾ ಇರುತ್ತೆ ಅನಿಸುತ್ತೆ. ಆ್ಯಂಡ್ ದಿಸ್ ಈಸ್ ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಓಕೆ, ಮಂಕಿ ಮಂಕಿ ಮಂಕಿ. ಇನ್ನು 55 ಕಿಲೋಮೀಟರ್ 2 ಅವರ್ ಇದೆ. ಈಗ ಸಮಯ ಬಂದು 7:45. ತಿಂಡಿ ಮಾಡೋಣ ಅಂತ ನಿಲ್ಸಿದೀವಿ. ತಿಂಡಿ ಮಾಡಕ್ಕೆ ಬಂದಿರೋದು. ನಾನು ಎಷ್ಟು ನಿದ್ದೆ ಮಾಡಿದ್ದೀನಿ ಅಂತಂದರೆ, ಬಟ್ ಸ್ಟಿಲ್ ನನಗೆ ನಿದ್ದೆ ಕಮ್ಮಿನೇ ಆಗ್ತಿಲ್ಲ. ಇನ್ನೂ ತೂಗಿಸ್ತಾನೆ ಇದ್ದೀನಿ. ಸೊ ಇಟ್ಸ್ ವೆರಿ ನೈಸ್. ಗೊತ್ತಾಗ್ದಂಗೆ ಬಂದ್ಬಿಟ್ಟಿದ್ದೀನಲ್ಲ, ಹಂಗೆ ಡ್ರೈವ್ ಇದು ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಹೋದರೆ ಹೊಗೆ ಬರುತ್ತೆ. ಆ್ಯಕ್ಚುಲಿ ಈ ವೆದರ್ ಬ್ಯಾಂಗ್ಳೂರಲ್ಲೂ ಇದೆ ಇವಾಗ ಹೇಳ್ಬೇಕಂದ್ರೆ. ಅರ್ಲಿ ಮಾರ್ನಿಂಗ್ 7 o'clock 6 o'clock 7 o'clock ಆಚೆ ಹೋದಾಗ ಯು ಕ್ಯಾನ್ ಸಿ ದ ಫಾಗ್. ಏನಿದೆ ಹೇಳು? ಹಾರ್ಲಿಕ್ಸ್ ಅಲ್ಲ, ಬಟ್ ನಾನು ಕುಡಿಯೋದು ಬೂಸ್ಟ್. ಬೂಸ್ಟ್ ಇಸ್ ಅ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬೇಕಾ ಬೂಸ್ಟು? ಏನದು? ಇದು ಯಾವಾಗಲೂ ನೋಡ್ತಿದ್ದೆ. ಇದು ಹೆಂಗಿದೆ ಗೊತ್ತಾ ನೋಡೋಕ್ಕೆ? ಫಿಶ್ ಟ್ಯಾಂಕಲ್ಲಿ ಒಳಗಡೆ ಡಿಸೈನ್ ಕಲ್ಲಾಗ್ತಾ ಆ ಥರ ಇದೆ. ಬಟ್ ಇದು ಚಾಕ್ಲೇಟ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಮಲ್ಗೋದು ಮತ್ತೆ ಮನೆ ಕಳಕ ಕರ್ಕೊಂಬಂದಿರೋದು ನಿನ್ನ ಇಲ್ಲಿಗೆ. ಕಾರಲ್ಲಿ ಏನು ಮಾಡಲಿ? ಡ್ಯಾನ್ಸ್ ಮಾಡ್ಲಾ? ನಾನು ಒಂದು ನಿಮಿಷನೂ ನಿದ್ದೆ ಮಾಡಿಲ್ಲ. ನಿದ್ದೆ ಸಾಲದು ಅಂತ ಹೇಳ್ತಾರಲ್ಲ, ನಿದ್ದೆ ಸಾಲ್ತಾನೆ ಇಲ್ಲ. ಬಿಕಾಸ್ ನಾನು ನೆನ್ನೆ ನಿದ್ದೆನೇ ಮಾಡಿಲ್ಲ. ನೆನ್ನೆ ಆಫೀಸಿಂದ ಬಂದು ಆಚೆ ಶಾಪ್ ಮಾಡಿ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡಿದ್ಯಾ ತಾನೆ? ಅಂದ್ರೆ ನೆನ್ನೆ ಮಾಡಿಲ್ಲ ನಾನು ನಿದ್ದೆ. ನೈಟ್ ಮಾಡಿಲ್ಲ ಅಂದ್ರೆ ನಂಗೆ ಬೆಳಗ್ಗೆ ತಡ್ಕೊಳಕ್ಕಾಗಲ್ಲ. ಇವರು ಕೆಲಸ ಇರೋದು 1 ಗಂಟೆಗೆ. ಸೊ ದಿನ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಮಲ್ಕೊಂತಾರೆ. ಬಟ್ ನನಗೆ ನಿದ್ದೆ. ಈ ಕಡೆ ಎಲ್ಲ ಮನೆಗಳು ನೋಡಿ ಹೇಗಿದೆ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ನೋಡಿ, a mountain, a sky with sun. It's amazing. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಎಲ್ಲಿದು? ಮೈಸೂರಿಂದ ಬಂದಿರೋದು ಇದು. ಮೈಸೂರು ಮಡಿಕೇರಿ. ಅಣ್ಣ ನಾವು ಮೈಸೂರಿಂದ ಬಂದಿರೋಣ. ಚಪ್ಕೊಂಡಿರ್ಬೇಕೇನೋ ಇದು. ಯಾವ್ದು ಇದಕ್ಕೆ? ಏನಕ್ಕಿದು? ಗೊತ್ತಿಲ್ಲ. ಏನಕ್ಕಿದು ಸರ್? ಈ ಪಾಸ್ ಇರ್ಕ ಸರ್? ಈ ಪಾಸ್ ಇಲ್ಲ, ಫಾಸ್ಟ್ ಆಗಿದೆ. ಈ ಪಾಸು ಫಾಸ್ಟ್ ಆಗಿ ಲಿಂಕ್ பண்ணிருக்காங்க. ಟೋಲ್ ಅಮೌಂಟ್ 30 rupees ಕಟ್ ಆಗೋದು ಅದಲ್ಲ. ಮೇಡಮ್ ಆಗಿದೆ. ಇದು ಒಳ್ಳೆ ಟೀ ಎಸ್ಟೇಟ್ ತರ ಕಾಣ್ತದೆ. ಟೀ ಎಸ್ಟೇಟ್ ಅನ್ಸುತ್ತಲ್ಲ? ಹೌದು ಕಣೆ, ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಂತಾರೆ. ನೋಡಿ ಈ ಕಡೆ ನೋಡಿ, ಇಲ್ಲಿ ಸಕ್ಕದಾಗಿದೆ. ಇಲ್ಲೆಲ್ಲ ಸ್ಟಾಪ್ ಮಾಡಂಗಿಲ್ವಾ ಅಭಿ? ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ವಿಡಿಯೋ ಮಾಡ್ಬೇಕು. ಇವಳು ಆಫೇ ಮಾಡ್ಕೊಂಡ್ಬಿಟ್ಟು ಯಾಕೆ ಸುಮ್ಮನೆ ಆಮೇಲೆ ರಿಸ್ಟ್ರಿಕ್ಟೆಡ್. ಇಲ್ಲ, ಇಲ್ಲಿ ಮಾಡ್ಬೋದು. ಅದು ಬಂಡೀಪುರ ಫಾರೆಸ್ಟ್ ಮಾಡಂಗಿಲ್ಲ. Look at the view, man. Look at the view.
ವಾವ್, ಇದೇನು ಪೈನ್ ಫಾರೆಸ್ಟ್? ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಸಖತ್ತಾಗಿದೆ. ಚಳಿ ಫುಲ್ ನಡುತ್ತಿದ್ದೀನಿ. ಆ್ಯಂಡ್ ನಾವು ಸ್ವಲ್ಪ ನಿಂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಗೊಂಡು ಹೀಗೆ ಇನ್ನೇನಿಲ್ಲ ಹೊಡೋದು. ಹೇಗಿದೆ ಅಭಿ ಚಳಿ? ಹೌಸ್ ದ ನೇಚರ್? ತುಂಬ ಚಳಿ ಇದೆ. ಚಳಿ ಅಲ್ಲ, ಅದು ಚಳಿ. ಓಕೆ, ಈಗ ನಾನ್ ಕಾರ್ ಡ್ರೈವ್ ಮಾಡೋದು ಅಂತ ಅನ್ಕೊಂಡ್ರ ಮಾಡಲ್ಲ. ಎಲ್ಲ ಫೋಟೋಸ್ ತಗೊಳಕ್ಕೆ ನಿಲ್ಸ್ಕೊಂಡಿದ್ದಾರೆ, ಫೋಟೋಸ್ ವಿಡಿಯೋಸ್ಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತ ಅತಿ ಅದ್ಭುತ. ಕ್ಯಾಮ್ರಾ ತೆಗಿತಾ ಇದ್ರ ಮೇಲೆ ನೇಚರ್ದು ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ, 1 ಸೆಕೆಂಡು ನನಗೆ ಕೆಳಗೆ ಇಳಿಸೋಕೆ ಆಗ್ತಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಹೋಗ್ತಾ ಇದು ಚೆನ್ನಾಗಿದೆ, ವಾವ್, ಇದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಮೆಮೊರೀಸ್ಗೆ, ಆ ಥರ. ನೋಡಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮನೆ ಕಟ್ಕೊಂಡಿದ್ದಾರೆ. ಮನೆ ನೋಡಿ ಹೇಗೆ ಆ ಗ್ರೀನರಿ ಮಧ್ಯ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಹಂಚಿನ ಮನೆಗಳೇ, ಸಕ್ಕತ್ತಾಗಿದೆ. ಆ್ಯಂಡ್ ಇವಾಗಲೇ ಒಂದು ಬಸ್ಸಲ್ಲಿ ಫುಲ್ಲು ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಈಗಲೇ ಅವರಿಗೆ ಅಂದರೆ ಆ ಸ್ಕೂಲ್ ಟೈಮ್ಗೆ ಅವ್ರಿಗೆ ಊಟಿಗೆ ಕರ್ಕೊಂಡು ಬರ್ತಿದ್ದಾರೆ. ನಮಗೆಲ್ಲ ಇದ್ದಾರೆ, ನಮಗೇನಿದ್ರು ವಂಡರ್ಲ, GRS, ಫ್ಯಾಂಟಸಿ ಪಾರ್ಕ್ ಕರ್ಕೊಂಡು ಹೋಗ್ತಿದ್ರು. ಯಾವುದೋ ಬೇರೆ ಕಂಟ್ರಿ ಬಂದಿರೋ ಫೀಲ್ ಆಗ್ತಿದೆ ನನಗೆ. ಏನು ಮಾತಾಡೋದು ಗೊತ್ತಾಗ್ತದೆ. ನನ್ನ ಹೇರ್ ಫ್ಲಾಂಟ್ ಮಾಡೋದೇ ಬೇಡ. ನೇಚರ್ ಸಪೋರ್ಟಿಂಗ್ ಮೀ ಟು ಫ್ಲಾಂಟ್ ಮೈ ಹೇರ್. ಸಿ, ನಾನು ಕೂದಲು ಬಾಚ್ಕೊಡಲ್ಲ, ನಾನು ಬಾಚಣಿಗೆ ಯೂಸ್ ಮಾಡಲ್ಲ. ಯಾಕೆ ಅಂತ ಕೇಳಿ, ಯಾಕೆ ಕೈ ಕೊಡಿದ್ದು. ಅಯ್ಯೋ ಕಳ್ಳ ನೀವನು ನನ್ನ ಕದ್ದೆ ಬಿಟ್ಟನು. ಸೊ ಹೀಗೆಲ್ಲ ಸ್ವಲ್ಪ ಕಾಮಿಡಿ, ಫನ್ಸ್, ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ. ಸೊ ಯಾರ್ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಕೀರು ಅಭಿ ಯೂಟ್ಯೂಬ್ ಚಾನಲ್. ನೋಡಿ ಎಷ್ಟು ಮನೆಗಳು. ಇದೇ ಟಾಯ್ ಟ್ರೈನ್ ನೋಡೋಣ ಅಂತ ಬಂದ್ವಿ. ಇದೇ ರೈಲ್ವೆ ಸ್ಟೇಷನ್. ಸೊ ನಾವು ಟಿಕೆಟ್ ಏನು ಬುಕ್ ಮಾಡಿಲ್ಲ, ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ನಾವು ಏನು ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಾಡಿಲ್ಲ. ನೋಡಬೇಕು ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಬಟ್ 1 hour ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ಬೇರೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಆಗುತ್ತೆ. ನಿದ್ದೆ ತುಂಬ ನಿದ್ದೆ. ಸೊ ಟ್ರೈನು ನಾವು ಹೋಗೋಕ್ಕಾಗಲ್ಲ. ಆ್ಯಸ್ ಇಟ್ ಈಸ್ 2 o'clock ಇದೆ ಅಂತೆ. ಸೊ 2 o'clock ಅಂದರೆ ನಮಗೆ ತುಂಬ ಲೇಟ್ ಆಗಿಬಿಡುತ್ತೆ ಬೇರೆ ಪ್ಲೇಸಸ್ ಹೋಗೋಕ್ಕೆ. ಸೊ ಇಲ್ಲಿಂದ ವಾಯನಾಡಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ವಾಯನಾಡಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಸೊ ವಾಯನಾಡಿಗೆ ಹೋಗಬೇಕು. ಹಾಗಾಗಿ ಇಲ್ಲೇ ಹತ್ರ ಸುಮಾರು ಸ್ಪಾಟ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಹಾಗಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಯಾ, ಈಗ ಜಸ್ಟ್ ಟ್ರೈನ್ ಹತ್ರ ಹೋಗಿ ಫೋಟೋಸ್ ತೊಗೊಂಡು ಹೋಗೋಣ. ತುಂಬ ಟೈಮ್ ತಗೊಳುತ್ತೆ, ಸುಮ್ಮನೆ ಒಂದು ಫೋಟೋಸ್ ತಗೊಂಡು. ಇಲ್ಲವ್ರು ಇವ್ರು ಮೂವ್ ಆಗ್ಬಿಟ್ರು.
ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಜನ ಹೆವಿ ರಶ್ ಗುರು ಇಲ್ಲಿ. ಸುಮ್ಮನೆ ಟೈಮ್ ವೇಸ್ಟ್, ಅದಕ್ಕೆ ಜಸ್ಟ್ 2 ಫೋಟೋಸ್ ತೊಗೊಂಡು ಹೋಗೋಣ. ಎಲ್ಲಿ ಫೋಟೋ ತಗೊಳಕ್ಕೆ ಆಗಿಲ್ಲ, ಇದ್ರ ಮೇಲೆ ಟ್ರೈನ್ ಒಳಗಡೆ. ಹಾಂ ನೋಡಿ, ಇಲ್ಲೊಂದು ನಿಂತೈತೆ. ಇದು 2 ಗಂಟೆ ಡಿಪಾರ್ಚರ್ ಆಗುತ್ತೆ. ಸೊ ನಾವು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಬೇರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗೋಣ. ಏನಂತ ಕಿರೋ? ಅಲ್ಲಿ ಇನ್ನೂ ಏನೋ ಗೇಮ್ಸ್, ಸ್ನೋ ವರ್ಲ್ಡ್, ಸ್ಕೇರಿ ಹೌಸ್ ಥರ ಏನೇನೋ ಇದೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಹೋಗಿ ಹಾಗೆ ಬೋಟಿಂಗ್ ನೋಡೋಣ. ಸುತ್ತ ನೋಡಿ ಊಟಿ ಆಗಿದೆ. ಊಟಿ ಬೆಟ್ಟದ ಮೇಲೆಲ್ಲ ಮನೆ. ಈ ಇಲ್ಯೂಷನ್ ಇದೆ ಇಲ್ಲಿ. ಇಲ್ಯೂಷನ್, ಸ್ನೋ ವರ್ಲ್ಡ್, ರೈನ್ ಫಾರೆಸ್ಟ್. ಯು ಹ್ಯಾವ್ ಕಮ್ ಟು ಥಂಡರ್ ವರ್ಲ್ಡ್. ಸೊ ಯಾವ್ದಾದ್ರು ಇದೆಯೋ ನೋಡಿ. ನಿಮ್ಮ ಗಂಟಲಲ್ಲಿ ಕಿಚ್ಚಿ ರಿಕ್ಸ್ ಮಾತ್ರ ತಗೊಳ್ಳಿ, ಇಷ್ಟು ದೂರಗೊಳಿಸಿ. ಸೊ ಇಷ್ಟು ಗೇಮ್ಸ್ ಇದೆ. 1 to 2 hours ಆಗುತ್ತಂತೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಟಿಕೆಟ್ ತಗೊತಾ ಇದ್ದೀವಿ. ಸೊ ಇದು ಆಗಿನ ಕಾಲದಿಂದನೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನೇನು ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ರು ಅದೆಲ್ಲ ಇದೆ. ಇದು ಬಂದು ಇಟ್ಸ್ ಮ್ಯಾಮೌತ್ ಕ್ಯಾಮ್ರಾ, ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಮ್ರಾ. ಸೊ ನೋಡಿ ಹೀಗಿದೆ. ಕ್ಲಿಕ್ ಕ್ಲಿಕ್ ಹೊಡೆದೆ. ಏನಿದು? ಮಿರರ್ ಮೇಸನಾ? ಸೊ ಡೈನೋಸರ್ ಓಲ್ಡ್ ಸ್ಕಲ್ಪ್ಚರ್ಸ್ ಅಂತ ಹಾಕಿದ್ದಾರೆ, ಬಟ್ ಇದು ರಿಯಲ್ ಆರ್ಟಿಫಿಷಿಯಲ್ ಅಂತ ಗೊತ್ತಿಲ್ಲ. ಜಾಸ್ತಿ ಕೋಲ್ಡ್ ಇಲ್ಲ. ರೆಡಿ. ಏನು ಸ್ಕ್ಯಾರಿ ಹೌಸ್ ಇದು? ಅಲ್ಲ ರೆಡಿ. ಬಾ ನಡಿ ನಡಿ, ಮುಂದೆ ನಡಿ. ಅಲ್ಲಿ ಡೈನೋಸರಸ್. ನಾನು ಟಾರ್ಚ್ ಆಫ್ ಮಾಡ್ತೀನಿ. ಸ್ಕ್ಯಾರಿ ಹೌಸ್ ಇದು? ಅಂಟೆಡ್ ಹೌಸ್. ಹೋಗಿ ಫಸ್ಟ್ ಹೋಗಿ. ನೀನು ಹೋಗಿ ಬಂದರೆ ನಾನು 1000 ಕೊಡ್ತೀನಿ.
ನಾನು ಕರ್ಕೊಂಡು ಹೋಗ್ತೀನಿ ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಬಸ್ ಬಸ್ ಕೂದೆಲ್ಲ ಕಿಡ್ಕೊಂಡು ನೀವು ಕೂದು ಹಾಕೊಂಡು ಎಳ್ದಾಡ್ಬಿಟ್ರು ಇದಕ್ಕೆ ಚೆನ್ನಾಗಿದೆ. ದೊಡ್ಡದರಲ್ಲಿ ಅಡಲ್ಟಿಗಲ್ಲ ಇದು. So, ಎಲ್ಲ ಚೈಲ್ಡ್ ಸ್ಕೇರಿ ಹೌಸ್ ಗೇಮ್ಸ್ ಮಾತ್ರ ಮಸ್ತಾಗಿತ್ತು ಆ ರಿಯಾಕ್ಷನ್ ನಿಮ್ಗೆ ಆಗ್ತೀನಿ ನೋಡಿ ಸೊ ತಿಂದಾಯಿತು. ಲೈಟಾಗಿ ಏನಿತ್ತು ನೈಟ್ ಡಿನ್ನರ್ ರೆಸಾರ್ಟಿಗೆ ಹೋದ್ಮೇಲೆ ವಯನಾಡ್ ಇಲ್ಲ ಇವಾಗ ನೆಕ್ಸ್ಟು ಪೈನ್ ಫಾರೆಸ್ಟ್ ಹೋಗೋಣ ಅನ್ಕೊಂಡಿದ್ವಿ. ಸೂಸೈಡ್ ಪಾಯಿಂಟ್ ಅಂತ ಹೇಳಿದ್ರಲ್ಲ ಅದನ್ನ ನೋಡ್ಬೇಕು ಹೆಂಗಿದೆ ಅಂತ ಸೊ ಇಲ್ಲಿ ಊಟಿ ಚಾಕ್ಲೇಟ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ನಾವು ಊಟಿ ಚಾಕ್ಲೇಟ್ಸ್ ತಗೊಳ್ಳೋದು. ನೋಡ್ಕೊಂಬ ಗಾಡಿ ಬಂದಿದೆ ಏನಿದು ಕೇಳಿಸ ಕಿರು ಇಲ್ಲೊಳ್ಳೆ ಚಾಕ್ಲೇಟ್ ಮೇಕಿಂಗ್ ಬೋಟಿಂಗ್ ನೋಡಿ ಕಾಣಿಸುತ್ತೆ ವಾವ್ ಬೋಟಿಂಗ್. ಓಕೆ ಚಲೋ. ಮನೆಗಳು ನೋಡಿ ಗಾಯ್ಸ್ ಹಿಂಗೆ ಒಂದ್ರ ಮೇಲೆ ಒಂದು ಕಟ್ಕೊಂಡಿದ್ದಾರೆ. ಸೊ ನಾವಿವಾಗ ಪೈನ್ ಫಾರೆಸ್ಟ್ ಬಂದಿದ್ದೀವಿ. ಐ ಗೆಸ್ ಎಂಟ್ರಿ ಟಿಕೆಟ್ ಇದೆ, ಎಷ್ಟು ಅಂತ ಗೊತ್ತಿಲ್ಲ. ಅಭಿ 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 ಕೋತಿ ಅಭಿ ಕೋತಿ ಅಭಿ ಕೋತಿ. ಓ ಇದು ಎಂಟ್ರಿ ಟಿಕೆಟ್ ಕೊಟ್ಟು. ಸೊ ದಿಸ್ ಇಸ್ ಪೈನ್ ಫಾರೆಸ್ಟ್. ನೋಡಿ ಒಂದೊಂದೇ ಸ್ಟೆಪ್ ಇಳ್ಕೊಂಡು ಹೋಗ್ಬೇಕು. ನಾವು ಹಂಗೋಗೋಣ ಬನ್ನಿ ಗಾಯ್ಸ್. ಇದು ತುಂಬ ಸ್ಟೀಪ್ ಇದೆ, ಜರೂರದ ಆರೋಗ್ಬಿಡ್ತೀರಾ. ಸೊ ಯಾರಾದ್ರೂ ಬಂದರೆ ಶೂ ಹಾಕೊಬನ್ನಿ, ಚಪ್ಪಲಿ ಹಾಕೊಬಂದು ಹಿಂಗೆ. ಕೋತಿಗಳು ತುಂಬ ಇದ್ದಾವೆ, ಚಿಕ್ಕ ಚಿಕ್ಕ ಮರಿಗಳೇ ಜಾಸ್ತಿ ಕೋತಿಗಳು. ಇವಾಗ ಇಲ್ಲಿಂದ ಮೇಲ್ ಹತ್ತದೇ ದಿಬ್ಬ ಇರೋದು. ಬಟ್ ಚೆನ್ನಾಗಿದೆ ಪ್ಲೇಸ್. ಮಾಡೋಕ್ಕಾಗಿಲ್ಲ ಬಿಕಾಸ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಸಾಂಗ್ ರೀಲ್ಸ್ ಮಾಡೋಣ ಅಂತ ಬಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಗುರು.
ಸೊ ಇಲ್ಲೊಂದು ಪೈನ್ ಫಾರೆಸ್ಟ್ ಅಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಲೇಕ್ ವ್ಯೂ ಇದೆ ನೋಡಿ, ಸಕ್ಕತ್ತಾಗಿದೆಯಲ್ಲ. ಹೇಗಿದೆ ಕಿರೋ? ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಇವಾಗ ಫೋಟೋಸ್ ತಗೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಮೇಲೆ ಹತ್ತುತ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗ್ತದೆ, ಫುಲ್ ಯಪ್ಪ ಹತ್ತೋದು ಕಷ್ಟ. ಫುಲ್ ಹಿಂಗಿದೆ ಸ್ಲೋಪ್. ಸುಸ್ತಾಯ್ತಾ? ಇದು ತುಂಬ ಸ್ಟೀಪ್ ಇದೆಯಲ್ಲ, ಸ್ವಲ್ಪ ಕಷ್ಟ. ಅದು ನೀನು ಹಿಡ್ಕೊಂಡು ಹತ್ತೋದಂದ್ರೆ ಇನ್ನೂ ಕಷ್ಟ. ಅದೇ ನನ್ನ ಇಳ್ಕೊಂಡು ಹಚ್ಬೇಕಲ್ಲಿ. ಅಯ್ಯೋ ಅವ್ರೆ ಇನ್ಮೇಲೆ ಜನ ಜಾಸ್ತಿ ಆಗ್ತಾರೆ. ಈಗಲೂ ಜನ ಇದ್ರು, ಬಟ್ ಇನ್ನೂ ಜನ ಇವಾಗ ಮಧ್ಯಾಹ್ನ ಸಂಜೆ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತಾರೆ. ಬಾಹುಬಲಿ, ಮಹೇಂದ್ರ ಬಾಹುಬಲಿ. ಈ ಕಡೆ ತಿರುಗಿ. ಪೈನ್ ಫಾರೆಸ್ಟ್ ನೈಸ್, ಬಟ್ ಸೊ ಮಚ್ ಆಫ್ ಕ್ರೌಡ್. ತುಂಬ ಕ್ರೌಡ್ ಇರೋದ್ರಿಂದ ಕ್ರೌಡ್. ನನಗೆ ಪೀಸ್ಫುಲ್ ಆಗಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ, ವೀಕೆಂಡ್ ಅಲ್ವಾ, ನಮ್ಮ ಆ್ಯಂಡ್ ಥರ ನೆಟ್ವರ್ಕ್ ಇರಲಿಲ್ಲ, ಸೊ ಒಂದು ರೀಲ್ಸ್ ಮಾಡೋಕ್ಕಾಗಿಲ್ಲ. ಸಾಂಗ್ ಲೋಡೇ ಆಗಿಲ್ಲ ರೀಲ್ಸ್. ಈಗ ಎಷ್ಟು ಮಧ್ಯಾಹ್ನ 2:30 ಆಗಿಲ್ಲ, ಇನ್ನು 2:20. ಬಟ್ ಸ್ಟಿಲ್ ಆಗಲೇ ಬಿಸಿಲನ್ನು ಕಮ್ಮಿ ಹೋಗ್ಬಿಟ್ಟು ಫುಲ್ ಚಳಿ ಸ್ಟಾರ್ಟ್ ಆಗಿದೆ. ಇಟ್ಸ್ ಏನೋ ಸಂಜೆ 5:30 6 ಗಂಟೆ ಥರ ಅನ್ನಿಸ್ತಿದೆ. ಜನ ಜಾಸ್ತಿ, ಎಷ್ಟು ಕ್ರೌಡ್ ಇದ್ದಾರೆ ಅಂದರೆ ಸಿಂಗಲ್ ಆಗಿ ಅಂದರೆ ಚೆನ್ನಾಗಿ ಪ್ಲೇಸೇ ಬಿಡಲ್ಲ ಫೋಟೋ ತಗೊಳಕ್ಕೆ, ಅಷ್ಟು ಜನ ನೋಡಿ. So we are next going to Crystal Falls, Wayanad. ಎಷ್ಟು ಕಿಲೋಮೀಟರ್? 148. Oh my god, it's 4.5 hours, but it takes 5 hours. ನನ್ನ ಫೋಟೋ ಹಾಕ್ಬಿಡು. ಅಪ್ಪ ಶೂಟಿಂಗ್ ಸ್ಪಾಟ್ ಅಂದಿದ್ದಂಗೆ ಸೂಸೈಡ್ ಸ್ಪಾಟ್ ಅಂತ ಕೇಳಿಸ್ತು. Wow guys, look at that. This is called the shooting spot. Sorry, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ, ಬಟ್ ನಾವಿಲ್ಲಿ ಹೋಗ್ತಿಲ್ಲ ಯಾಕಂದ್ರೆ ನಮ್ಗೆ ಆಲ್ರೆಡಿ ಟೈಮ್ ಆಗಿದೆ. ಸೊ ಹಾಗಾಗಿ ಹೋಗ್ತಿಲ್ಲ, ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ. ಇಲ್ಲೂ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಜನ ಜಾತ್ರೆ. ನಾ ಪಟ್ಟಿ ಅಲ್ಲ, ನೀ ಪಟ್ಟಿಯೋ. ಪಟ್ಟಿಯೋ ಪಟ್ಟಿ ಪಣ್ಣು.